ಇವತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಏನೆಲ್ಲ ಪ್ರಮುಖ ಅಪ್ಡೇಟ್ಸ್ಗಳಿದೆ, ಮೇಜರ್ ಡೆವಲಪ್ಮೆಂಟ್ಸ್ ಏನೇನಿದೆ ಆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ 4 ಜನ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. 4 ಜನಕ್ಕೂ ವೆರಿ ಗುಡ್ ಮಾರ್ನಿಂಗ್ ತಿಳಿಸ್ತಾ ಫಸ್ಟ್ ಕೊಪ್ಪಳ ಭಾಗಕ್ಕೆ ಹೋಗೋಣ. ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇವತ್ತು ಕೊಪ್ಪಳ ಬಂದ್ಗೆ ದಲಿತ ಸಂಘಟನೆ ಕರೆ ಕೊಟ್ಟಿದೆ. ಶರಣಪ್ಪ ಬಾಚಲಾಪುರ ರೆಸ್ಪಾನ್ಸ್ ಹೆಂಗಿದೆ, ಯಾರ್ಯಾರು ಇವತ್ತು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ? ಶರ್ಮಿತಾ ಶೆಟ್ಟಿ ಏನು ಸಂಸತ್ತಿನಲ್ಲಿ ಅಮಿತ್ ಶಾ ಏನು ಹೇಳಿಕೆ ನೀಡಿದ್ದಾರೆ ಅಂಬೇಡ್ಕರ್ ವಿರುದ್ಧ, ಆ ಕುರಿತು ಇವತ್ತು ದಲಿತ ಏನು ಸಂವಿಧಾನ ರಕ್ಷಣಾ ಸಮಿತಿಯಿಂದ ಒಂದು ಹೋರಾಟವನ್ನು ಆರಂಭಿಸಿದ್ದಾರೆ ಮತ್ತು ಕೊಪ್ಪಳದ ಬಂದ್ಗೆ ಕರೆ ನೀಡಿದ್ದಾರೆ. ಕೊಪ್ಪಳ ಬಂದ್ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಮುಂಜಾನೆ ಹೋಗುವಂತ ಬಸ್ಗಳು ಬಂದಾಗಿದ್ವು, ಆದ್ರೆ ನಂತರದಲ್ಲಿ ಈಗ ನಿಧಾನವಾಗಿ ಬಹುತೇಕ ಬಸ್ಗಳು ಬಂದಿವೆ ಮತ್ತು ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣವಾಗಿ ಬಂದಾಗಿವೆ. ಮತ್ತು ಬೇರೆ ಬೇರೆ ಸಂಘಟನೆಗಳು, ಒಂದ್ ಕಡೆ ದಲಿತ ಪರ ಸಂಘಟನೆಗಳಾಗಿದ್ರೆ ಮತ್ತು ಮಾನವ ಬಂಧುತ್ವ ವೇದಿಕೆ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಏನಿದೆ, ಈ ಎಲ್ಲರೂ ಸೇರಿಕೊಂಡು ಒಂದು ಬಂಧನ ಮಾಡಿದ್ರೆ ಮತ್ತು 3 ಹಂತದಲ್ಲಿ ಒಂದು ಹೋರಾಟವನ್ನ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಒಂದು ಬೈಕ್ ರ್ಯಾಲಿ ಮತ್ತು ಆಟೋ ರ್ಯಾಲಿ ಮತ್ತು ಅವರು ಪಾದಯಾತ್ರೆಯ ಮುಖಾಂತರ ಒಂದು ಹೋರಾಟವನ್ನು ಮಾಡ್ಕೊಂಡಿದ್ದಾರೆ ಮತ್ತು ಒಂದು ಬಹಿರಂಗ ಸಭೆಯನ್ನ ಅಶೋಕ ವೃತ್ತದಲ್ಲಿ ಮಾಡುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಕೊಪ್ಪಳದ ಬಹುತೇಕ ಅಂಗಡಿಗಳು ಸಂಪೂರ್ಣವಾಗಿ ಬಂದಾಗಿವೆ, ಅಂಗಡಿ ಮುಗ್ಗಟ್ಟುಗಳು ಬಂದಾಗಿಲ್ಲ. ಆದ್ರೆ ಆರಂಭದಲ್ಲಿ ಏನು ಮುಂಜಾನೆ ಬಸ್ಗಳ ಸಂಚಾರ ಆರಂಭವಾಗಿತ್ತು, ಆದ್ರೆ ನಿಧಾನವಾಗಿ ಈಗ ವಿರಳವಾಗ್ತಾ ಇದೆ ಮತ್ತು ಹೋರಾಟಗಾರರು ಅವುಗಳನ್ನ ಮನವಿ ಮಾಡಿಕೊಂಡು ಬಂದು ಮತ್ತು ಆಟೋಗಳನ್ನ ಬಂದ್ ಮಾಡಿಸುವಂತೆ ಸಾಧ್ಯತೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಮನವಿ ಮಾಡಿಕೊಂಡು ಬಂದ ಮತ್ತು ಅಮಿತ್ ಶಾ ತಕ್ಕ ಹೋರಾಟಕ್ಕೆ ಅವರೆಲ್ಲ ಕರೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಕೊಪ್ಪಳದ ಬಂದ್ಗಳನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಸೀದಾ ಕೋಲಾರ ಭಾಗಕ್ಕೆ ಹೋಗೋಣ. ಅಧಿಕಾರಿಗಳ ಟ್ರಾನ್ಸ್ಫರ್ ವಿಷಯವಾಗಿ ಅಲ್ಲೇನೋ ಜೋರ್ದಾಗಿ ಜಟಾಪಟಿ ನಡೀತಾ ಇದೆ. ರಘುರಾಜ್, ಏನಿದು ಟ್ರಾನ್ಸ್ಫರ್ ಜಟಾಪಟಿ? ಶರ್ಮಿತಾ ಶೆಟ್ಟಿ, ಕೋಲಾರ ಜಿಲ್ಲೆಯಲ್ಲಿ ಒಂದು ಗಾದೆ ಮಾತಿದೆ. ಏನಂತ ಹೇಳಿದ್ರೆ, ಅಧಿಕಾರ ಕೋಲಾರ ಜಿಲ್ಲೆಗೆ ಬರ್ಲಿಕ್ಕೆ ಮೊದಲು ಬೆದರ್ತಾರೆ, ಬಂದ್ಮೇಲೆ ಈ ಒಂದು ಸೀಟ್ ಬಿಟ್ಕೊಡಕ್ಕೆ ಸಾಕಷ್ಟು ಒಂದು ಕಚ್ಚಾಟವನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಕೇಳಿದ್ವಿ. ಅದೀಗ ಆಗ್ತಾ ಇರುವಂತದ್ದು ಏನು, ಬಂಗಾರಪೇಟೆಯ ತಹಶೀಲ್ದಾರ್ ಹುದ್ದೆಗೆ ಇಬ್ಬಿಬ್ಬರು ಕೆಎಸ್ ಅಧಿಕಾರಿಗಳು ಒಂದು ಪಟ್ಟನ್ನ ಹಿಡಿದಿದ್ದಾರೆ. ಈ ಹಿಂದೆ ವರ್ಗಾವಣೆ ಆಗಿರುವಂತಹ ವೆಂಕಟೇಶಪ್ಪ ಅವರು ಇದೀಗ ಕೋರ್ಟ್ ನಿಂದ ತಡೆಯಾಜ್ಞೆಯನ್ನು ತಗೊಂಡ್ಬಂದು ತಮಗೆ ಮತ್ತದೇ ಒಂದು ಬಂಗಾರಪೇಟೆ ತಹಶೀಲ್ದಾರ್ ಹುದ್ದೆಗಾಗಿ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ನೇಮಕಗೊಂಡಿರುವಂತಹ ತಹಶೀಲ್ದಾರ್ ಸುಜಾತ ಅವರು ಈ ಒಂದು ಸೀಟನ್ನ ಬಿಡ್ಲಿಕ್ಕೆ ಮುಂದಾಗಿಲ್ಲ. ಜೊತೆಗೆ ಇವರಿಬ್ಬರ ಮಧ್ಯೆ ಏನು ಶುಕ್ರವಾರದಿಂದ ಸಾಕಷ್ಟು ಒಂದು ಫೈಟ್ ಕೂಡ ಎದುರಾಗಿತ್ತು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಇವತ್ತು ಯಾವ ಮಟ್ಟಕ್ಕೆ ಹೋಗುತ್ತೆ ಕೂಡ ಕಾದ್ ನೋಡ್ಬೇಕಾಗಿದೆ. ಮತ್ತೊಂದ್ ಕಡೆ ಏನು, ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಒಂದು RFO ಹುದ್ದೆಗಾಗಿ ಇಬ್ಬರು ಲೇಡಿ ಆಫೀಸರ್ಸ್ ಮಧ್ಯೆ ಸಾಕಷ್ಟು ಫೈಟ್ ಅನ್ನ ಆಗ್ತಾ ಇದೆ. ಹಿಂದೆ ವರ್ಗಾವಣೆ ಆಗಿರತಕ್ಕಂತಹ ಜ್ಯೋತಿ ಅವರು ತಮ್ಮ ಒಂದು ಕುರ್ಚಿಯನ್ನ ಬಿಟ್ಕೊಡ್ತಾ ಇಲ್ಲ. ಈ ಒಂದು ಪರಿಣಾಮವಾಗಿ ಚಾರ್ಜ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಏನು ಈಗ RFO ಆಗಿ ನೇಮಕ ಆಗಿರತಕ್ಕಂಥ ಶಾಲಿನಿ ಅವರು ಸಾಕಷ್ಟು ಒಂದು ಪರದಾಟವನ್ನ ಮಾಡ್ತಾ ಇದ್ದಾರೆ. ಏಕಾಏಕಿ ಕಚೇರಿಗೆ ಬೀಗವನ್ನು ಜಡಿದು ಜ್ಯೋತಿ ಅವರು ಬೇರೆ ಕಡೆಗೆ ಹೋಗಿರುವಂತದ್ದು ಮತ್ತೆ ಯಾರ ಸಂಪರ್ಕಕ್ಕೂ ಕೂಡ ಅವ್ರು ಸಿಗ್ತಾ ಇಲ್ಲ. ಇಂತ ಒಂದು ಘಟನೆ ಮುಳಬಾಗಿಲು ತಾಲೂಕಿನಲ್ಲಿ ಆಗಿರುವಂತದ್ದು. ಇವತ್ತು ಕೂಡ ಈ ಒಂದು ಕುರ್ಚಿ ಕಚ್ಚಾಟ ಮುಂದುವರಿಯುತ್ತೆ. ಏನು ಅಂತಂದ್ರೆ, ಇವತ್ತು ಜ್ಯೋತಿ ಅವರು ಅವರ ಒಂದು ಚಾರ್ಜ್ ಅನ್ನ ಶಾಲಿನಿ ಅವರಿಗೆ ಬಿಟ್ಕೊಡ್ತಾರಾ ಇಲ್ಲ ಅಂತಕ್ಕಂಥದ್ದು ಚರ್ಚೆ ಆಗ್ತದೆ. ಇದ್ರ ಮಧ್ಯೆ ಒಂದು JDS ನಿಂದ ಒಂದು ಬೃಹತ್ ಒಂದು ಪ್ರತಿಭಟನೆಯನ್ನು ಕೂಡ ಆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಶರ್ಮಿತಾ ಶೆಟ್ಟಿ, ಸೀದಾ ರಾಯಚೂರು ಭಾಗಕ್ಕೆ ಹೋಗೋಣ. ರಾಯಚೂರಲ್ಲಿ ರಿಪೀಟೆಡ್ಲಿ ಬಾಣಂತಿಯರ ಸಾವಾಗ್ತಿದೆ. ಸಿಂಧನೂರಿಗೆ ಇವತ್ತು ಸತ್ಯಶೋಧನಾ ಸಮಿತಿ ಬರ್ತಾ ಇದೆ, ಬಿಜೆಪಿ ನಿಯೋಗ. ವಿಶ್ವನಾಥ್, ಇವತ್ತು ಯಾರ ನೇತೃತ್ವದಲ್ಲಿ ಆ ನಿಯೋಗ ಬರ್ತಾ ಇದೆ, ಎಷ್ಟು ಜನ ಬರಬಹುದು ಅಂತ ಒಂದು ಲೆಕ್ಕಾಚಾರ ಇದೆ ಸಿಂಧನೂರಿಗೆ? ಶರ್ಮಿತಾ, ರಾಜ್ಯದಲ್ಲಿ ಏನು ಬಾಣಂತಿಯರ ಸರಣಿ ಸಾವು ಪ್ರಕರಣ ಏನು ಸದ್ದು ಮಾಡ್ತಾ ಇದೆ, ಅದೇ ರೀತಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅಪಾರ ಪ್ರಮಾಣ ಅಂದ್ರೆ 12 ಜನ ಇದುವರೆಗೂ ಬಾಣಂತಿಯರ ಸಾವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಒಂದು ಸಮಿತಿಯನ್ನ ರಚನೆ ಮಾಡಿದೆ ರಾಜ್ಯ ಮಟ್ಟದಲ್ಲಿ. ಆ ಸಮಿತಿ ಏನಂತ ಹೇಳಿದ್ರೆ, ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಇವತ್ತು ಬಾಣಂತಿಯರ ಸಾವಾಗಿದೆಯೋ ಆ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸತ್ಯ ಯಾವ ಬಾಣಂತಿಯರ ಸಾವಿನ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾದ ಸತ್ಯಾಸತ್ಯತೆ ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿ ಆ ಒಂದು ಸತ್ಯಾಸತ್ಯತೆಯನ್ನ ತಿಳಿದುಕೊಂಡು ಅದರ ವರದಿಯನ್ನ ಇವತ್ತು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಸಿಂಧನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು 4 ಜನ, ಕೇವಲ 10 ದಿನದಲ್ಲಿ 4 ಜನ ಬಾಣಂತಿಯರ ಸಾವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿಯಿಂದ ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ಒಂದು ನಿಯೋಗ, ಇವತ್ತು ಸತ್ಯಶೋಧನಾ ಸಮಿತಿ ಇವತ್ತು ಸಿಂಧನೂರಿಗೆ ಭೇಟಿ ನೀಡ್ತಾ ಇದೆ. ಸಿಂಧನೂರಲ್ಲಿ ಕೇವಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸತ್ತಿರ್ತಕ್ಕಂಥ ಕೇವಲ 4 ಬಾಣಂತಿಯರಿದ್ದಾರೋ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಏನಾದ್ರೂ ಆ ರೀತಿಯಾದಂತಹ ಬಾಣಂತಿಯರು ಸಾವಾಗಿದೆಯೋ ಎನ್ನುವಂತಹ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಆ ಒಂದು ಸತ್ಯಶೋಧನಾ ಸಮಿತಿ ಇಲ್ಲೆಲ್ಲ ಸತ್ಯ ಒಂದು ಶೋಧನೆಯನ್ನ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಮಾಹಿತಿಗಳನ್ನು ತೆಗೆದುಕೊಂಡು ನಂತರದಲ್ಲಿ ರಾಜ್ಯಾಧ್ಯಕ್ಷರಾದ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಜಯೇಂದ್ರ ಅವರಿಗೆ ಸಲ್ಲಿಸ್ತಾ ಇದೆ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ ಇವತ್ತು ಪೋತ್ನಾಳದಲ್ಲಿ, ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಪೋತ್ನಾಳದಲ್ಲೂ ಕೂಡ ರೈತರು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ತಾವು ಬೆಳೆದಿರ್ತಕ್ಕಂಥ ಜೋಳ ಏನಿದೆ, ಜೋಳವನ್ನ ಖರೀದಿ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೇವಲ ಸರ್ಕಾರ 10 ಕ್ವಿಂಟಲ್ ಮಾತ್ರ ಉಪಯೋಗ ಮಾಡ್ತಾ ಇದೆ, ಆದ್ರೆ ಖರೀದಿ ಮಾಡ್ತಾ ಇದೆ 25 ಕ್ವಿಂಟಲ್ಗೂ ಹೆಚ್ಚು ಖರೀದಿ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ರೈತರು ಕೂಡ ಪ್ರತಿಭಟನೆಗೆ ಇಳ್ತಾ ಇದ್ದಾರೆ. ಶರ್ಮಿತಾ, ಸೀದಾ ಮೈಸೂರು ಭಾಗಕ್ಕೆ ಹೋಗೋಣ. ಮೈಸೂರು ಇನ್ಫೋಸಿಸ್ ಕ್ಯಾಂಪಸ್ ನಲ್ಲಿ ಒಂದು ಕಿಲಾಡಿ ಚಿರತೆ ಬಂದಿದೆ. ಕ್ಯಾಮ್ರಾ ಕಣ್ಣಿಗೆ ಬೀಳುತ್ತೆ, ಆದ್ರೆ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆಗೆ ಸಿಗ್ತಿಲ್ಲ. ಆನಂದ್, ಕಾರ್ಯಾಚರಣೆ ಹೆಂಗ್ ಸಾಗ್ತಾ ಇದೆ? ಇನ್ನು ವರ್ಕ್ ಫ್ರಮ್ ಹೋಮ್ ಮುಂದುವರೆದಿದೆಯಾ ಅಲ್ಲಿನ ಸಿಬ್ಬಂದಿಗೆ?
ಇಲ್ಲಿಗೆ? ಶರ್ಮಿತಾ, ಇದು ಕಳೆದ 5-6 ದಿನಗಳಿಂದಲೂ ಕೂಡ ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಚಿರತೆ ಒಂದು ಕಾಣಿಸಿಕೊಂಡಿರುವಂತದ್ದು. ಮೊದಲ 2 ದಿನ ಏನು ಚಿರತೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳಿಗೆ ವರ್ಕ್ ಫ್ರಮ್ ಹೋಮ್ ನೀಡಲಾಗಿತ್ತು. ಆದರೆ 2 ದಿನಗಳ ಬಳಿಕ ಅಲ್ಲೆಲ್ಲೂ ಕೂಡ ಚಿರತೆ ಕಾಣಿಸಿಕೊಂಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನೀವಿನ್ನು ವರ್ಕ್ ಮಾಡಬಹುದು, ಚಿರತೆ ಇಲ್ಲಿ ಇಲ್ಲ ಅನ್ನುವ ಮಾಹಿತಿಯನ್ನ ಕ್ಯಾಂಪಸ್ ಸಿಬ್ಬಂದಿಗೆ ಕೊಟ್ಟಿದ್ರು. ಆದ್ರೆ ಮೊನ್ನೆ ತಡರಾತ್ರಿ ಮತ್ತೆ ಆ ಚಿರತೆ ಕಾಣಿಸಿಕೊಂಡಿರುವಂತದ್ದು. ಈ ಚಾಲಾಕಿ ಚಿರತೆ ಏನ್ ಮಾಡ್ತಾ ಇದೆ ಅಂದ್ರೆ ಅರಣ್ಯ ಇಲಾಖೆ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳಿಗಾಗ್ಲಿ ಅಥವಾ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಕಣ್ಣಿಗಾಗ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಬದಲಿಗೆ ಸಿಬ್ಬಂದಿಯ ಕ್ಯಾಮೆರಾ ಕಣ್ಣಿಗೆ ಬೀಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಏನು ಇನ್ಫೋಸಿಸ್ ಸಿಬ್ಬಂದಿಯ ಕ್ಯಾಮೆರಾ ಕಣ್ಣಿಗೆ ಬಿದ್ದಂತ ಈ ಚಿರತೆಯನ್ನ ಮತ್ತೆ ಅರಣ್ಯ ಇಲಾಖೆಗೆ ದೂರು ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿಯಿಂದಲೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇನ್ಫೋಸಿಸ್ ಅಂದ್ರೆ ಮೊಕ್ಕ ಮೂಡಿರುವಂತದ್ದು. ಅಲ್ಲದೆ 10 CCTVಗಳನ್ನ ಹಾಕಿದ್ದಾರೆ, ಅಲ್ಲದೆ ಬೋನ್ ಅನ್ನು ಸಹ ಇರಿಸಿದ್ದಾರೆ. ಆದ್ರೆ ನಿನ್ನೆಯೂ ಸಹ ಬೋನ್ ಪಕ್ಕದಲ್ಲೇ ಈ ಚಿರತೆ ಹಾದು ಹೋಗಿದೆ, ಆದ್ರೆ ಬೋನಿಗೆ ಬಲೆಗೆ ಬಿದ್ದಿಲ್ಲ. ಅಂತಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸೋ ಕೆಲಸಕ್ಕೆ ಚಿರತೆ ಮುಂದಾಗಿದೆ. ಸದ್ಯ ಇಂದು ಸಹ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಇನ್ಫೋಸಿಸ್ ನಲ್ಲಿ ಮುಂದುವರೆದಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಕೊಡಿ.